ಬಹಿರಂಗವಾಗಿ ಹೇಳೋದೊಂದಾಯಿತು. ನಿಮ್ಮ ಹತ್ರ ಖಾಸಗಿಯಾಗಿ ಏನು ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ಇವರಲ್ಲದೆ? ಅಲ್ಲ, ಕಾಂಗ್ರೆಸ್ ಶಾಸಕರಿಗೆ ಎಲ್ಲೂ ಕೂಡ ಸಮಾಧಾನ ಇಲ್ಲ. ಇದರಲ್ಲಿ ಖಾಸಗಿ ಬಹಿರಂಗ ಅನ್ನೋದೇನಿಲ್ಲ. ಆಡಳಿತ ಅನ್ನುವಂಥದ್ದು ಸತ್ತೋಗಿದೆ. ಆಡಳಿತ ಎಲ್ಲಿದೆ? ಯಾವ ಮಂತ್ರಿಗಳು ಆಡಳಿತವನ್ನು ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ? ಒಂದು ರೀತಿ ಯಾವತ್ತೋ ಒಂದು ಸುತ್ತಲೇ ಬರುತ್ತೆ, ಅದು ಯೂಟರ್ನ್ ಆಗುತ್ತೆ. ಮತ್ತು ತೆರಿಗೆಯನ್ನು ತೆರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತೆರಿಗೆ ಆಯಿತು. ಈಗ ವೃದ್ಧಾಪ್ಯ ವೇತನಕ್ಕೆ ಕೈ ಹಾಕಿದ್ದಾರೆ, ಸಂಧ್ಯಾ ಸುರಕ್ಷೆಗೆ ಕೈ ಹಾಕಿದ್ದಾರೆ ಅಂತಂದರೆ ಈ ಸರ್ಕಾರ ಯಾವ ಪ್ರಮಾಣದಲ್ಲಿ ದಿವಾಳಿ ಆಗಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಇದೆ. ಹಾಗಾಗಿ ನಾವು ಇವತ್ತು ಹೇಳಿರುವಂಥ 5 ಬೇಡಿಕೆಗಳು, ನಮ್ಮ ಜಿಲ್ಲೆಯ 9/11 ಸಮಸ್ಯೆ, ಅಕ್ರಮ ಸಕ್ರಮದ ಮಂಜೂರಾತಿಗೆ ತಿರಸ್ಕಾರ ಮಾಡ್ತಾ ಇರುವಂಥದ್ದು, ಪಿಂಚಣಿಯನ್ನು ರದ್ದು ಮಾಡ್ತಾ ಇರುವಂಥದ್ದು, ಆಶ್ರಯ ಮನೆಗಳಿಗೆ ಒತ್ತಾಯ ಮತ್ತು ವಿದ್ಯುತ್ ಬೆಲೆ ಏರಿಕೆ, ಇದನ್ನು ಜನಾಂದೋಲನವಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸವಾಲು ಹಾಕಿದ್ದಾರೆ, ಇಂಧನ ಇಲಾಖೆದು ನಾನು ಚರ್ಚೆಗೆ ಬರ್ತೇನೆ ಅಂತ ಹೇಳಿ. 2 ವರ್ಷ ಯಾಕೆ ಸುಮ್ಮನೆ ಕೂತ್ಕೊಂಡ್ರು? ಚರ್ಚೆಗೆ ಬರಲಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ದಾರೆ? ನಮಗೆ ಒಬ್ಬರು ಅಭಿವೃದ್ಧಿ ಸಚಿವರು ಬೇಕೇ ವಿನಃ ವಿಸಿಟಿಂಗ್ ಡಾಕ್ಟರ್ ಥರ 6 ತಿಂಗಳಿಗೆ ಒಂದು ಸರಿ ಬಂದು ಹೋಗುವಂಥ ಸಚಿವರು ಬೇಕಾಗಿಲ್ಲ. ಉಡುಪಿ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳಿ. ಒಂದಾದರೂ ಹೊಸ ರಸ್ತೆಗಳ ನಿರ್ಮಾಣ ಈ ಸರ್ಕಾರ ಬಂದ ನಂತರ ವಿಶೇಷ ಅನುದಾನ ಉಸ್ತುವಾರಿ ಸಚಿವರಿಂದ ಬಂದಿದೆಯಾ? ಒಂದು ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ? ಅಥವಾ ಹೊಸ ಭರ್ತಿ ಇರುವಂಥ ಹುದ್ದೆಗಳೇನಾದ್ರು ಭರ್ತಿ ಆಗಿದೆಯಾ? 2 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ. ಅಭಿವೃದ್ಧಿಯನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ನಾವು 5 ಜನ ಶಾಸಕರು ಬೆಂಬಲಿಸ್ತೇವೆ. ನಮಗೇನು ಶಾಸಕರುಗಳಿಗೆ ಟೀಕೆ ಮಾಡಲೇಬೇಕು ಅಂತೇಳಿ ನಮಗೇನಿಲ್ಲ. ಆದರೆ ಕಳೆದ 2 ವರ್ಷಗಳಲ್ಲಿ ಉಸ್ತುವಾರಿ ಸಚಿವರಿಂದಾಗಲಿ ಅಥವಾ ಇಡೀ ಮಂತ್ರಿಮಂಡಲದಿಂದಾಗಲಿ ಉಡುಪಿಯ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಮತ್ತು ಜನನೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಸುಲಿಬೆಲೆ ಮತ್ತು ಶ್ರೀಕಾಂತ್ ಶೆಟ್ಟಿ ಅಲ್ಲಿ ನಿರ್ಬಂಧ ಇದೆಲ್ಲ ಏನು ಸೂಚಿಸ್ತದೆ? ಈ ಸರ್ಕಾರದ ವಿರುದ್ಧ ಯಾರು ಧ್ವನಿಯನ್ನು ಎತ್ತುತ್ತಾರೆ ಅಂಥವ್ರ ಮೇಲೆ FIR ಅನ್ನು ಹಾಕ್ತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ FIR ಮಾಡಿದರು. ಅವ್ರನ್ನ ಗಡೀಪಾರು ಮಾಡುವಂಥ ಪ್ರಯತ್ನ, ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಕಾರ್ಯಕ್ರಮಗಳಿಗೆ ಅಡ್ಡಿಯನ್ನು ಪಡಿಸ್ತಾ ಇರುವಂಥದ್ದು. ಚಕ್ರವರ್ತಿ ಸೂಲಿಬೆಲೆಗೆ ಕುಂದಾಪುರದಲ್ಲಿ ಅಡ್ಡಿ, ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆಯಲ್ಲಿ ಅಡ್ಡಿ. ಇವತ್ತು ಬೆಳಿಗ್ಗೆ ಸುದ್ದಿ ಬರ್ತಾ ಇದೆ, ಮೋಹನ್ ದಾಸ್ ಪೈ ಅವರ ಮೇಲೆ FIR ಅನ್ನು ಹಾಕ್ತೀವಿ, ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಎನ್ನುವ ಕಾರಣಕ್ಕೆ. ಅಂದರೆ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಮುಗಿದು 50 ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತುರ್ತು ಪರಿಸ್ಥಿತಿಯನ್ನು ಆಡಳಿತ ಇದೆ ಎನ್ನುವ ಕಾರಣಕ್ಕೆ ಮಾಡ್ತೀವಿ ಅಂತೇಳಿ ಹೊರಟಿದೆ. ತುರ್ತು ಪರಿಸ್ಥಿತಿಯಿಂದ ಇಂದಿರಾ ಗಾಂಧಿ ಮಣ್ಣು ಮುಕ್ಕಿದ್ದಾರೆ. ಇದೇ ರೀತಿಯಾದಂಥ ದಬ್ಬಾಳಿಕೆ ಆಡಳಿತವನ್ನು ನಡೆಸಿದರೆ ಎಲ್ಲರೂ ಮಣ್ಣು ಮುಕ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲದಕ್ಕೂ ಅವಕಾಶಗಳನ್ನು ಕೊಡಬೇಕು. ಸರ್ಕಾರ ನಡೆಸುವಂಥವ್ರಿಗೆ ಟೀಕೆಗಳನ್ನು ಸ್ವೀಕರಿಸುವಷ್ಟು ವಿಶಾಲತೆ ಇರಬೇಕು. ಟೀಕೆಗಳನ್ನೇ ತಗೊಳ್ಳೋದಿಲ್ಲ, ನಾವು ಎಲ್ಲದೂ ಮಾಡಿದ್ದು ಸರಿ ಅಂತಂದರೆ ಅದು ಒಳ್ಳೆಯ ಆಡಳಿತದ ಲಕ್ಷಣಗಳಲ್ಲ. ಹಾಗಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥದ್ದು, ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂಥವ್ರಿಗೆ FIR ಅನ್ನು ಹಾಕುವಂಥದ್ದನ್ನು ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ.